ಸ್ಟಾರ್ಟ್. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಸಮೃದ್ಧ ಅಂಗವಿಕಲರ ಸಂಸ್ಥೆಯಲ್ಲಿ ಚಲನವಲನ ತರಬೇತಿಯನ್ನ ಕೊಡೋಕೆ ಮತ್ತೆ ಇವತ್ತು ನಮ್ಮ ಕೆ ಮಲಂ ಸರ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೊಡುತ್ತಾ ಇವತ್ತಿನ ಒಂದು ತರಬೇತಿಗೆ ಅವರು ಚಾಲನೆಯನ್ನ ಕೊಡಬೇಕಂತ ಹೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಚಪ್ಪಾಳೆ ಮೂಲಕವನ್ನ ನಿನ್ನೆ ಕೇಳಿನ ಕೌಶಲ್ಯಗಳು ಹೇಳಿದ್ದೆ, ಹೌದಾ? ಒಂದ್ಯಾವುದು ಫಸ್ಟ್ನೇದು ಹಿಡಿತ, ಎರಡನೇದು ಮಣಿಕಟ್ಟಿನ ಚಲನೆ, 3 ವರ್ತುಳ, 4 ನಿಲ್ಲುವ ವಿಧಾನ, 5 ಹೆಜ್ಜೆ ಇಡುವ ವಿಧಾನ, 6 ಲಯಬದ್ಧವಾದ ನಡಿಗೆ. ಕೇಳಿನ ಕ್ವಶನ್ ನೆನಪೈತೆ? ಮತ್ತೆ ಯಾರು ಬಾಯ್ಪಾಟ್ ಮಾಡಿಲ್ಲ ಕೇಳಿನ ಪಿತಾಮಹ ಯಾರು? ಡಾಕ್ಟರ್ ರಿಚರ್ಡ್ ಬ್ರೂವರ್. ಬಂದಿನ ಹೇಳಿದ್ದನ್ನ ನೆನಪು ಮಾಡ್ಕೊಳ್ಳಿಲ್ಲ, ಇನ್ನೊಂದ್ಸತಿ ಹೇಳ್ತೀನಿ. ಕೇಳಿನ ಕೌಶಲ್ಯಗಳು: 1 ಹಿಡಿತ, 2ನೇದು ಮಣಿಕಟ್ಟಿನ ಚಲನೆ, 3 ವರ್ತುಳ, 4 ನಿಲ್ಲುವ ವಿಧಾನ, 5 ಹೆಜ್ಜೆ ಇಡುವ ವಿಧಾನ, 6 ಲಯಬದ್ಧವಾದ ನಡಿಗೆ. ಇವು 6 ಪಾಯಿಂಟ್ಗಳು ಇರೋದಲ್ಲ, ಇವನ್ನೆಲ್ಲ ಕರೆಕ್ಟ್ ನೆನ್ಪಿಟ್ಕೊಂಡ್ರೆ ನಿಮಗೆ ಓರಿಯೆಂಟೇಷನ್ಗೆ ಬಂತು ಯಾವ ರೀತಿ ಮಾಡಬೇಕು ಅಂತ. ಅರ್ಥ ಆಯ್ತು ನಾನು ಇದು 10ನೇ ಕ್ಲಾಸಲ್ಲಿ. ಹಾಗಾದ್ರೆ ಚಲನವಲನ ಅಂದ್ರೆ ಏನು? ಇದು ಅಂಧರಿಗೆ ಅವಶ್ಯಕತೆ ಇದೆಯಾ ಅಂತ ನಾವು ನಿನ್ನೆ ಪ್ರಶ್ನೆ ಮಾಡಿದಾಗ, ಅಂಧ ಮಕ್ಕಳಿಗೆ ಅಂಧರಿಗೆ ಉಪಯೋಗ ಆಗುವಂಥ ಒಂದು ಕಣ್ಣು ಇದೆ. ಅದನ್ನ ಕಣ್ಣು ನಮಗೆ ಯಾವ ರೀತಿ ನಮ್ಮ ಪ್ರಪಂಚ ನೋಡ್ತೀವೋ ಹಾಗೆ ಕಣ್ಣಿಲ್ಲದವರಿಗೆ ನಮ್ಮ ಇಡೀ ಪ್ರಪಂಚವನ್ನು ಸುತ್ತಾಡಿಸ್ಕೊಳ್ಳುವಂತಹ ಒಂದು ಏಕೈಕ ಒಂದು ಶಿಕ್ಷಣ ಅಂತಂದ್ರೆ ನಮಗೆ ಚಲನವಲನ. ಅರ್ಥ ಆಯ್ತು? ಅದನ್ನ ಕೇನ್ ವೈಟ್ ಕೇನ್ ಡೇ ನಾವು ಯಾವಾಗ ಆಚರಿಸ್ತೀವಿ? ಅಕ್ಟೋಬರ್ 15ನೇ ತಾರೀಕು. ಎಷ್ಟನೇ ತಾರೀಕು? ಅಕ್ಟೋಬರ್ 15ನೇ ತಾರೀಕು ನಾವು ಬಿಳಿ ಕೇನಿನ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತೀವಿ. ಬಿಳಿ ಕೇನಿನ ದಿನಾಚರಣೆ ಅಂತ ತಿಳಿದು ಬಿಳಿ ಬೆತ್ತದ ದಿನಾಚರಣೆ ಅಂತಾರೆ. ವೈಟ್ ಕೇನ್ ಡೇ, ವೈಟ್ ಕೇನ್ ಡೇ. ಅರ್ಥ ಆಯ್ತಾ? ಗೊತ್ತಾಯ್ತು? ಕೇಂದ್ರ ಕೌಶಲ್ಯಗಳು: 1 ಹಿಡಿತ, 7 1 2 ಮಣಿಕಟ್ಟಿನ ಚಲನೆ. ನೀವು ಹೇಳೋ ಬೈಬಲ್ ಹಾಗೆ ಬರುತ್ತೆ. 2 ಯಾವುದು? ಮಣಿಕಟ್ಟಿನ ಚಲನೆ. 3 ವರ್ತುಳ, 3 ಯಾವುದು? ವರ್ತುಳ, 4 ನಿಲ್ಲುವ ವಿಧಾನ, 5 ಹೆಜ್ಜೆ ಆಗುವ ವಿಧಾನ, 6 ಲಯಬದ್ಧವಾದ ನಡಿಗೆ. ಅರ್ಥ ಆಯ್ತು ಹೇಳಿದ್ದು? ಅರ್ಥ ಆಯ್ತು? ಹಾಗಾದ್ರೆ ಇವತ್ತು ನಾವು ಒಂದು ಕೇನಿನ ಕೌಶಲ್ಯಗಳು ಪ್ರಾಕ್ಟೀಸ್ ಎಲ್ಲ ನಾವು ಮಾಡೋಣ. ಈಗ ನಾವು ಎಲ್ಲರೂ ಕೇನ್ ತಗೊಳ್ಳೋಣ. ಎಲ್ಲರೂ ಕೇನ್ ಪ್ರಾಕ್ಟೀಸ್ ಮಾಡ್ಸೋಣ. ಇವತ್ತು ಕೇನ್ ಇಟ್ಕೊಳ್ಳೋದು ಹೆಂಗೆ ನೋಡೋಣ. ನೀರು ಮಾಡ್ತೀರಿ? ಕೇನ್ ಇಟ್ಕೊಳ್ಳೋದು ಹೇಗೆ ನಾವು ಒಂದೇ ಹೇಳಿದ್ವಿ. ಮೊದಲದಾಗಿ ಇದರ ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೇನನ್ನ ಮೇಲಿಗೆ ಎತ್ತದಾಗಲಿ ಕೆಳಗಡೆ ಬಡಿಯೋದಾಗಲಿ ಅದನ್ನ ತಗೊಂಡು ಇನ್ನೊಬ್ಬರು ಹೊಡೆಯೋದಾಗಲಿ ಈ ರೀತಿಯಾದಂಥ ಯಾವುದೇ ಇದನ್ನ ಮಾಡಬಾರ್ದು. ಅರ್ಥ ಹೇಳಿದ್ದು
ಅರ್ಥ ಆಯ್ತು? ಕೇನ್ ತಗೊಂಡು ನೀವು ಮೇಲೆ ಕೊಡಬಾರ್ದು, ಮತ್ತೆ ಅಕಸ್ಮಾತ್ತಾಗಿ ಇದನ್ನ ಎತ್ತಬಾರ್ದು ಬೇರೆ ಬೇರೆ ಮೇಲ್ಗಡೆ. ಇದು ಇವಾಗ ನೀವು ಏನು ಇಟ್ಟಿರೋದ್ರಲ್ಲ ಕೇನು, ದಿಸ್ ಇಸ್ ರಾಂಗ್. ನಾನು ನಿನ್ನೆ ಹೇಳಿದೆ ಹಿಡಿತದಲ್ಲಿ ತೋರು ಬೆರಳು ಉದ್ದಕ್ಕೆ ಸಾಚಿರಬೇಕು, ಹೆಬ್ಬೆರಳು ಪಕ್ಕದಲ್ಲಿರಬೇಕು, ಮಿಕ್ಕ 3 ಬೆರಳು ಕೇನಿನ ಕೆಳಭಾಗದಲ್ಲಿ ಇರಬೇಕು. ಆಯ್ತಾ? ಆಯ್ತಾ? ಈಗ ಇಟ್ಕೋಬೇಕು. ಓಕೆ, ಬಿಟ್ಟು 3 ಬೆರಳು ಕೇನಿನ ಕೆಳಭಾಗದಲ್ಲಿ ನೋಡಿ, ಕೆಳಭಾಗದಲ್ಲಿ ಬಿಗಿ ಹಿಡಿಬೇಡ, ಫ್ರೀ ಬಿಡು ನೋಡಿ. ಇದು 90 ಡಿಗ್ರಿ ಇರಬೇಕು, 90 ಡಿಗ್ರಿ ಇರ್ತೀವಿ ನಾವು. ಇದು ನಮ್ಮ ವರ್ತುಳ. ಹಿಂದೂಸ್ತಾನದಲ್ಲಿ ವರ್ತುಳ ಅಂದರೆ ಪಟ್ಟೆ ಮುಂಭಾಗದಲ್ಲಿ ಒಪ್ಪಳ ಏನಿಲ್ಲ, ಈ ಮುಂಭಾಗದಲ್ಲಿ ಒಂದು ಅಂಗುಲದ ಮೇಲೆ ಇಷ್ಟೇ ಸಾಧಿಸಬೇಕು. ಅರ್ಥ ಹೇಳಿದ್ದು ಡಿಸ್ಟೆನ್ಸ್ ಮಾಡಿ. ನಿಮ್ಮ ಎಡಗೈ ತೊಡೆಗೆ ಅಟ್ಯಾಚ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಬಾಡಿ ಏನಾಗಿರ್ಬೇಕು, ಸ್ಟ್ರೇಟ್ ಇರಬೇಕು ಬಾಡಿ. ಬೆರಳು ಪಕ್ಕದಲ್ಲಿರಬೇಕು, ಮಿಕ್ಕ 3 ಬೆರಳು ಕೇರಿನ ಕೆಳಭಾಗದಲ್ಲಿರಬೇಕು, ತೋರು ಬೆರಳು ಉದ್ದಕ್ಕೆ ಸಾಚಿರಬೇಕು. ಇದೇನಂತೀವಿ ನಾವು ಹಿಡಿತ, ಗ್ರಿಪ್ ಅಂತ ಕರಿತೀವಿ. ಬಾಡಿ ಒಂದು ಕಾಲ್ ಸ್ಟ್ರೇಟ್ ಮಾಡಿ, ಬಾಡಿ ಸ್ಟ್ರೇಟ್ ಇರಬೇಕು. ಈಗ 90 ಡಿಗ್ರಿ ಇದೇನೈತಲ್ಲ, ಇದು 90 ಡಿಗ್ರಿಯಿಂದ ಇಲ್ಲಿವರೆಗೆ ಇದನ್ನ ಕರೆಕ್ಟಾಗಿ ಇದೇ ಆ್ಯಂಗಲಲ್ಲಿ ಇರಬೇಕು, ಇದೇ ಆ್ಯಂಗಲ್. ಓಕೆ, ಇದು ಮಣಿಕಟ್ಟಿನ ಚಲನೆ ಅಂತ ಕರಿತೀವಿ. ಇದು ಮಣಿಕಟ್ಟು ಅಂತೀವಿ ನಾವು. ಇದು ಬಿಟ್ಟು ಇಷ್ಟೇ ಕೈ ಆಡಿಸ್ಬೇಕು. ಓಕೆ, ಹಿಂಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ನಾನು ಹೇಳ್ತೀನಿ, ನೀವು ಇನ್ನು ಮುಂದೆ ಯಾರು ಮಾಡ್ಬೇಕು, ನಾನು ಹೇಳ್ತೀನಿ ಅಷ್ಟೇ ಫಾಲೋ ಮಾಡಿ. ಇದು ಮಣಿಕಟ್ಟು, ಇದು ಮಣಿಕಟ್ಟು ಮುಂದೆ ಇಷ್ಟೇ ಆಡಿಸ್ಬೇಕು ನೋಡಿ. ಲೆಫ್ಟ್ ಅಂದರೆ ಎಡಗೈ, ರೈಟ್ ಅಂದರೆ ಬಲಗೈ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಷ್ಟೇ ಇರಬೇಕು. ಈ ಬಾಡಿ ಹಾಗೆ ಇರಬೇಕು, ಸ್ಟ್ರೇಟ್ ಇರಬೇಕು. ಬೇರೆಯವರು ಶಬ್ದ ಮಾಡಬಾರ್ದು, ಬೇರೆಯವರು ಶಬ್ದ ಮಾಡಬಾರ್ದು. ಇದು ಕೇರಳ ಕೆಳಭಾಗದಲ್ಲಿ 3 ಇರಬೇಕು. ಹೆಬ್ಬೆರಳು ಉದ್ದಕ್ಕೆ ಸಾಚಿರಬೇಕು, ಪಕ್ಕದಿಂದ ತೋರುಗಳು ಮುಂದೆ ಉದ್ದಕ್ಕೆ ಸಾಚಿರಬೇಕು. ಪಕ್ಕದಲ್ಲಿ ಹೆಬ್ಬೆರಳು ಇರಬೇಕು, ತೋರುಗಳು ಉದ್ದಕ್ಕೆ ಸಾಚಿರಬೇಕು, ಮಿಕ್ಕ 3 ಬೆರಳು ಕೇರಳ ಕೆಳಭಾಗದಲ್ಲಿರಬೇಕು. ಹಾಗಾದರೆ ನಿಮ್ಮ ಬಾಡಿ ಏನಾಗಿರ್ಬೇಕು ಅಂದರೆ ಬಾಡಿ ಸ್ಟ್ರೇಟ್ ಇರಬೇಕು, ಬಾಡಿ ಸ್ಟ್ರೇಟ್ ಇರಬೇಕು. ಈ ಬಾಡಿ ಒಂದು ಫ್ರೀ ಬಿಡಬೇಕು, ಇದು ತೋರ ಮೇಲೆ ಇರಬೇಕು. ಇದಕ್ಕೆ ಏನು ಇಟ್ಕೊಳ್ಳೋದಲ್ಲ, ಇದನ್ನು ಮಾಡಿಸಿ. ಇದು ವರ್ತುಳ ಗೊತ್ತಾ? ವರ್ತುಳದಲ್ಲಿ ತೋರು ಬೆಳಗ್ಗೆ ಇಟ್ಕೊಳ್ಬೇಕು. 90 ಡಿಗ್ರಿ ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಬಾಡಿ ಅಲ್ಲಾಡಬಾರ್ದು, ಕೈ ಅಲ್ಲಾಡಬಾರ್ದು. ಇದು ಮಣಿಕಟ್ಟಿನ ಚಲನೆ. ನಾನು ಹೇಳ್ತೀನಿ, ಅದಕ್ಕೆ ಟ್ರೈನಿಂಗ್ ಕೊಡೋದು. ಓಕೆ, ಇದು ಮಣಿಕಟ್ಟಿನ ಚಲನೆ. ಈ ಮಣಿಕಟ್ಟಿನ ಚಲನೆಯಲ್ಲಿ ಇದಕ್ಕೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಟೇಕ್. ಓಕೆ, ಇಷ್ಟು ಮಾಡಬೇಕು. ಇನ್ನು ಉಳಿದ್ರೆ ಏನೋ ಮೂವ್ಮೆಂಟ್ ಮಾಡಬೇಡಿ ನಾನು ಹೇಳೋರಿಗೆ. ತೋರು ಬೆರಳು ಉದ್ದಕ್ಕೆ ಸಾಚಿರಬೇಕು, ಪಕ್ಕದಲ್ಲಿ ಇರಬೇಕು. ತೋರು ಬೆರಳು ಉದ್ದಕ್ಕೆ ಸಾಚಿರಬೇಕು. ಮಿಕ್ಕ 3 ಬೆರಳುಗಳು ಕೇರಿನ ಕೆಳಭಾಗದಲ್ಲಿರಬೇಕು. ಇಷ್ಟು. ಇದನ್ನ ಆ್ಯಂಗಲ್ನಲ್ಲಿ ಇದಿರಬೇಕು. ಇದು ಭುಜ ಎತ್ತಬೇಡ, ಭುಜ ಎತ್ತಬೇಡ, ಇದು ಭುಜ ಎತ್ತಬೇಡ, ಇದು ಮುಖ ಎತ್ತಬೇಕು. ಬಾಡಿ ಸ್ಟ್ರೇಟ್ ಇರಬೇಕು, ಡೈರೆಕ್ಷನ್ ಇರಬೇಕು. ಇದು ಒಂದು ಆ್ಯಂಗಲ್ನಲ್ಲಿ ಇಷ್ಟೇ ಇರಬೇಕು ಮುಂದೆ. ಇದು ಮಣಿಕಟ್ಟಿನ ಚಲನೆ. ಮಣಿಕಟ್ಟಿನ ಚಲನೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಇಷ್ಟೇ ಇರಬೇಕು. ಓಕೆ, ನೀವು ಕೈ ಮೂವ್ಮೆಂಟ್ ಮಾಡಬೇಡ, ನಾನು ಹೇಳೋವರೆಗೆ ಏನು ಮಾಡಬೇಡ, ನೀವು ಅದೇ ಸ್ಟ್ಯಾಂಡರ್ಡಲ್ಲಿ ಇರು. ಇನ್ನೇನು ಬೇರೆ ನಿಂದು ಉಪಯೋಗಿಸ್ಬೇಡ. ನಾನು ಹೇಳ್ತೀನಿ, ತೋರುಗಳು ಉದ್ದಕ್ಕೆ ಸಚ್ಚು, ಬೆರಳು ಪಕ್ಕದಲ್ಲಿ, ಮಿಕ್ಕ 3 ಬೆರಳು ಕೆಳಭಾಗದಲ್ಲಿ, ಇದಕ್ಕೇನು ವರ್ತುಳದಲ್ಲಿ, ಬಾಡಿ ಸ್ಟ್ರೇಟಲ್ಲಿ, ಬಾಡಿ ಸ್ಟ್ರೇಟಲ್ಲಿ ಕಾಲು ಜೋಡಿಸ್ಬೇಕು. ಇದು ವರ್ತುಳದಲ್ಲಿ ಇರಬೇಕು. ಇದು 90 ಡಿಗ್ರಿ ಅಂತ ಕಟ್ಟಿಲ್ಲ, 90 ಡಿಗ್ರಿ. ಓಕೆ, ಇದು ಮಣಿಕಟ್ಟು, ಇದು ಮಣಿಕಟ್ಟು. ಈ ಮಣಿಕಟ್ಟು ಚಲನೆಯನ್ನು ಆಡಿಸ್ಬೇಕು. 1 2 1 2 1. ಓಕೆ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಇಷ್ಟೇ ಇರಬೇಕು. ನಾನು ಹೇಳೋರಿಗೆ ನಿಮ್ಮ ಕೈ ಇನ್ನೊಬ್ಬರಿಗೆ
ಥ್ಯಾಂಕ್ಸ್ ಕೊಡೋ ರೀತಿಯಲ್ಲೇ ಇರ್ಬೇಕು ಅದು ಗ್ರಿಪ್. ನೀವೇನು ಹೇಳಿರಲ್ಲ, ನಿಮ್ಮ ಒಕ್ಕಳು ನೇರವಾಗಿ ನಿಮ್ಮ ಒಕ್ಕಳು ಅಂದ್ರೆ ನಿಮ್ಮ ಹೊಟ್ಟೆ ಮುಂಭಾಗ ನಿಮ್ಮ ಒಕ್ಕಳೈತೆ, ಒಕ್ಕಳ ಮುಂದೆ ಒಕ್ಕಳಿಗೆ ಟಚ್ ಮಾಡ್ಕೋಬೇಡ್ರಿ. ಒಂದು ಅಂಗ್ಲ ಅಂದ್ರೆ ಒಂದು 5 ಸೆಂಟಿಮೀಟರ್ ಮುಂದೆ ಇಟ್ಕೊಳ್ಬೇಕು, 5-10 ಸೆಂಟಿಮೀಟರ್ ಮುಂಭಾಗದಲ್ಲಿ. ನಿಮ್ಮ ಹೊಟ್ಟೆ ನಿಮ್ಮ ಶರೀರ ನೇರವಾಗಿರಬೇಕು. ತೋರಬೇಕು ಓಕೆ. ಈ ಬಾಡಿ ಇದು 90 ಡಿಗ್ರಿ, 90 ಡಿಗ್ರಿ ಇರಬೇಕು. ಸಾವಧಾನ ಈ ಕೈ ಎತ್ತಂಗಿಲ್ಲ, ಈ ಭುಜದೊಂದಿಗೆ ಪ್ರತ್ಯೇಕ ಮೂಮೆಂಟ್ ಇರೋದು, ಇದು ಮೊಡಕಟ್ಟಿರೋದು. ಓಕೆ, ನೋಡಿ ಈಗ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಕೊಡೋ ರೀತಿಯಲ್ಲಿ ನಾವು ಗ್ರಿಪ್. ಓಕೆನಾ? ಈಗ ನಾನು ಒಂದೇ ಹೇಳ್ತೀನಿ. ಲೆಫ್ಟ್ ಅಂದ್ರೆ ಎಡಗಡೆ, ಲೆಫ್ಟ್ ಅಂದ್ರೇನ ಎಡಗಡೆ, ಲೆಫ್ಟ್ ಕಡೆಗೆ ಹಾಕಿ ಕೈ, ಟಚ್ ಮಾಡಿ. ಆಮೇಲೆ ಒಂದು ಅಂಗುಲ ಮೇಲೆ ಎತ್ತಂಗ, ಅಂದ್ರೆ 1 ಇಂಚಿನ ಮೇಲೆ ಎತ್ತಂಗಿರ ಪೂರ್ತಿ, ಅಂದ್ರೆ 120 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಿಮ್ಮ ಬಾಡಿ ಏನೈತಲ್ಲ ಆ ಬಾಡಿ 120 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಹಾಗಾದ್ರೆ ಮಲ್ಲಿಕಾರ್ಜುನ ಅವರು ತಳ್ಳಗಿದ್ದಾರೆ, ಮತ್ತೆ ಇನ್ನೊಬ್ರು ಅವರು ಸುರಜ್ ದಪ್ಪ ಇದ್ದಾರೆ, ಮತ್ತೆ ಅವ್ರ ಸೈಜ್ ಅಗಲ ಆಗುತ್ತಲ್ಲ ಸರ್ ಬಾಡಿ ಅಂತಂದ್ರೆ ಅದಕ್ಕೆಲ್ಲ ನಿಮ್ಮ ಬಾಡಿ ಯಾವುದೇ ಇರಲಿ, ನಿಮ್ಮ 120 ಡಿಗ್ರಿ ಅಂದ್ರೆ ನಿಮ್ಮ ಶರೀರ ಎಷ್ಟಿದೆಯೋ ನಿಮ್ಮ ಎಡಭಾಗ ಅಥವಾ ಬಲಭಾಗಕ್ಕೆ ಅಷ್ಟೇ ನೇರವಾಗಿರಬೇಕು. ಅರ್ಥ ನಾನು ಹೇಳಿದ್ದು? ಓಕೆ. ಲೆಫ್ಟ್ ಅಂದ್ರೆ ಎಡಗಡೆ, ಬರೀ ಮಡಿಕಟ್ಟಿನ ಚಲನೆಯಿಂದ ಮಾತ್ರ ಆಡಿಸ್ಬೇಕು. ಓಕೆ. ಮೇಲೆಗಡೆ ಭುಜದಿಂದ ಕೆಳಗಡೆ ನಿಮ್ಮ ಕೇಳಿರಲ್ಲ ಅಲ್ಲಿ ಯಾವುದೇ ಬೋರ್ಡ್ ಆಡಬಾರ್ದು. ಓಕೆ. ಲೆಫ್ಟ್ ಅಂದ್ರೆ ಎಡಗಡೆ, ರೈಟ್ ಬಲಗಡೆ. ಒಂದು ಎತ್ತಂಗಿಲ್ಲಲ್ಲ ಕೃಷ್ಣ, ಮೇಲೆ ಎತ್ತಂಗಿಲ್ಲಪ್ಪ. ಓಕೆ. ಬಾಡಿ ಸ್ಟ್ರೇಟ್ ಇರಬೇಕು, ಬಾಡಿ ಸ್ಟ್ರೇಟ್ ಇರಬೇಕು. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ right, left, 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 right. ನೀವು ಬಾಡಿ ಫ್ರೀ ಅಂದ್ರೆ ಅಂಜುಬಣ್ಣ ಏನು ಅಂಜುಬಣ್ಣ. ಲೆಫ್ಟ್ ರೈಟ್, 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 ಲೆಫ್ಟ್ ರೈಟ್. ಎತ್ತಂಗಿಲ್ಲ, ಎತ್ತಂಗಿಲ್ಲ. ಲೆಫ್ಟ್ ಲೆಫ್ಟ್ ಅಂದ್ರೆ ಎಡಗಡೆ, ರೈಟ್ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, left right, left right, left right. Stop. Right ಅಲ್ಲೇ ರೈಟ್ ಕಡೆಗೆ ಬಾಡಿ ಸ್ಟ್ರೈಟ್ ಇರಬೇಕು, ಮೂವ್ಮೆಂಟ್ ರೈಟ್ ಸೈಡ್ ಇರಬೇಕು. ಈಗ ನೋಡಿ 120 ಡಿಗ್ರಿ ಸೆಲ್ಸಿಯಸ್ ನಾನು ಹೇಳಿದ್ದಾನೆ, 120 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇರಬೇಕು ಮೂವ್ಮೆಂಟ್ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ನಿಮ್ಮ ಕಡೆ ಬಂದಾಗ ನಿಮ್ಗೆ ಯಾರೋ ನಿಮ್ಮ ಸ್ನೇಹಿತರ ಜೊತೆ ಬರ್ತೀವಿ, ಥ್ಯಾಂಕ್ಸ್ ಕೊಡ್ತೀವಿಲ್ಲೋ, ವೆಲ್ಕಮ್ ಮಾಡ್ತಿಲ್ಲ. ಆ ರೀತಿ ನಿಮ್ಮ ಗ್ರಿಪ್ ಅಂದ್ರೆ ಹಿಡಿತದಲ್ಲಿ ಇರಬೇಕು. ಕೆಳಗಡೆ ಯಾವುದೇ ಕಾರಣಕ್ಕೆ ಕಲಿಸಬೇಡ. ನಿಮ್ಮ ಹೊಟ್ಟೆ ಒಕ್ಕಳು ನೇರವಾಗಿರ್ಬೇಕು. ವರ್ತುಳ ಇದು ಮಣಿಕಟ್ಟು ಚಲನೆ, ಇದು ಗ್ರಿಪ್, ಇದು ಬಾಡಿ ಕರೆಂಟ್ ಇರಬೇಕು. ಬಾಡಿ ಯಾವುದೇ ಕಾರಣಕ್ಕೂ ಮೇಲೆ ಭುಜದಿಂದ ಮಣಿಕಟ್ಟಿನವರೆಗೆ ಬಾಡಿ ಅಲ್ಲಾಡಬಾರ್ದು. ಸ್ಟಾಪ್. ನಾನು ಹೇಳೋದು ಅಷ್ಟೇ ಮಾಡಬೇಕು. ಓಕೆ. 90 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇರಬೇಕು. ಆಮೇಲೆ ಬರೀ ಮಣಿಕಟ್ಟಿನ ಚಲನೆ ಮಾತ್ರ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಮೂವ್ಮೆಂಟ್ ಬರಬೇಕು. ನಿಮ್ಮ ಹತ್ರ ನಿಮ್ಮ ಬಾಡಿ ನೇರವಾಗಿರ್ಬೇಕು, ಲಂಬವಾಗಿರ್ಬೇಕು. ಬಾಡಿ ಯಾವುದೇ ಕಾರಣಕ್ಕೂ ಮೂವ್ಮೆಂಟ್ ಮಾಡಬೇಡಿ. ಓಕೆ. ನೀವು ಕೇನು ಗಟ್ಟಿ ಹಿಡ್ಕೊಳ್ಬೇಡಿ.
ಆಮೇಲೆ ಮೇಲೆ ಒಂದು ಎರಡು ಅಂಗುಳದ ಮೇಲೆ ಎತ್ತಂಗಿರ ಕೈ. ಓಕೆ, ಲೆಫ್ಟ್ ರೈಟ್ ಲೆಫ್ಟ್. ನಿನ್ನ ಶರೀರ ಎಷ್ಟಿದೆ ಅಷ್ಟು ಆಗ್ತದೆ, ಇಷ್ಟೇ ನಿಮ್ದಿರೋದು ಶರೀರ. ರೈಟ್ ಲೆಫ್ಟ್ 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 ಲೆಫ್ಟ್. ಲೆಫ್ಟ್ ಕೈ ಮತ್ತೆ ಯಾಕೆ ಕೈ ಆಡಿಸ್ತದೆ? ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ನೋಡಿ ನೀವು ಕೈ ನೋವು ಬರ್ತದ, ಅದು ಹೌದಾ? ಕೈ ಬರ್ತದಲ್ಲ, ಬಿಗಿಯಾಗಿ ಏನೋ ಕೊಟ್ಬಿಟ್ಟಾರಪ್ಪ ಅಂತ ಏನಿಲ್ಲ, ಫ್ರೀ ಆಗ್ಯದ. ನೀವು ಮೂವ್ಮೆಂಟ್ ಮಾಡ್ತಾ ಹೋಗ್ತದಕ್ಕೆ ಏನು ಈ ಗ್ರಿಪ್ ನಿಮ್ಮ ಶರೀರ ಮಧ್ಯಭಾಗದಲ್ಲಿ ಇರಬೇಕು. ಪಕ್ಕದಲ್ಲಿ ಒಂದು ಅಂಗಲ್ ಮೇಲೆ ಎತ್ತಂಗಿಲ್ಲ. ನಿಮ್ಮ ಶರೀರ ಎಷ್ಟಿದೆ ಅಷ್ಟಾಗಬೇಕು. ಸರ್ ನನ್ನ ಪೂರ್ತಿ ಜಾಗ ಐತೆ ಸರ್, ನಾನು ಈ ಸೈಡ್ ನಾನು ಹಾಕ್ತಲ್ಲ, ಆದರೆ ಆ ಸೈಡಿಂದ ಯಾವುದೇ ಒಬ್ಬ ವ್ಯಕ್ತಿ ಬಂತಂದ್ರೆ ಆ ವ್ಯಕ್ತಿಗೆ ನಾವು ತೊಂದರೆ ಮಾಡಬಾರ್ದು, ಹೌದಿಲ್ಲ? ಎಲ್ಲಿ ಬೀಳ್ತಾನೆ ಹುಡುಗ. ಈಗ ಲೆಫ್ಟ್ ನೋಡಿ, ಅವ ಸುರಾಜ್ ತನ್ನ ಶರೀರ ಬಿಟ್ಟು ಇನ್ನು ಆಚೆ ಬಂದಾನೆ ಅಂದ್ರೆ ಸುರಾಜ್ ಇವರು ಶಿವರಾಜ್ ತಕ್ಕ ಖಾಲಿ ಬಂದ ಬಲಗಾಲ ಕಡೆ. ಈ ರೀತಿ ಬರಬಾರ್ದು. ನಿಮ್ ಬಾಡಿ ಎಷ್ಟಿದೆ ಅಷ್ಟೇ ನೋಡ್ಕೋಬೇಕು, ನಿಮ್ ಜಾಗ ಎಷ್ಟಿದೆ ಅಷ್ಟೇ ನೋಡ್ಕೋಬೇಕು. ಲೆಫ್ಟ್ ರೈಟ್ ಲೆಫ್ಟ್, ಎತ್ತು ಕುಟ್ಟಂಗಿಲ್ಲ ಅದು. ಲೆಫ್ಟ್ ರೈಟ್ ಲೆಫ್ಟ್, ಎತ್ತಿಡಂಗಿಲ್ಲ, ಅದನ್ನ ಮೂವ್ಮೆಂಟ್ ಮಾಡಬೇಕು. ಮಣಿಕಟ್ಟಿನ ಚಲನೆ, ಮಣಿಕಟ್ಟಿನ ಗ್ರಿಪ್ ಇದಿಲ್ಲ, ಅದ್ರ ಮೇಲೆಗಡೆ ಮಣಿಕಟ್ಟು, ಮಣಿಕಟ್ಟಿ ಮಾತ್ರ ಅಕ್ಕಿ ನಡೆಸ್ಬೇಕು. ಲೆಫ್ಟ್ ರೈಟ್ ಮೂವ್ಮೆಂಟಿಂಗ ನೋಡಿ, ಪಟ 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 ನಾವು ಹೆಂಗ ಅಲ್ಲ ಕೈ ಆ ರೀತಿ. ಲೆಫ್ಟ್ ರೈಟ್ 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 ಲೆಫ್ಟ್ ರೈಟ್. ಸ್ಟಾಪ್. ಕೈ ನೋವು ಬರುತ್ತೆ, ಕೈ ನೋವು ಬರ್ತದಲ್ಲ? ಓಕೆ, ಕೈ ಸ್ವಲ್ಪ ಫ್ರೀ ಬಿಡಿ, ಕೈ ಫ್ರೀ ಬಿಡಿ, ಕೂತ್ಬಿಡೋದು. ನಾ ಹಿಂದಕ್ಕೆ ಹೋಗ್ಬಿಡೋದು, ಎಲ್ಲಿಂದ ಮುಂದಕ್ಕೆ ಬಾ. ಕೇಂದ್ರ ಕ್ವಶನ್ ಒಂದೇ ಯಾವ್ದು? ಒಂದು ಯಾವ್ದು? ಎರಡು ಎರಡು ಮಣಿಕಟ್ಟು, ಮೂರು ವರ್ತುಳ, ನಾಲ್ಕು ಐದು ಆರು ಲಯಬದ್ಧವಾದ ನಡಿಗೆ, ಒಂದು
ಚಲನೆ ಒಂದು ಹಿಡಿತ, ಎರಡು ಮಣಿಕಟ್ಟಿನ ಚಲನೆ, ಮೂರು ವರ್ತುಲ, ನಾಲ್ಕು ನಿಲ್ಲುವ ವಿಧಾನ, ಐದು ಆರು ಲಯಬದ್ಧವಾದ ನಡಿಗೆ. ಓಕೆ ಇದೆಲ್ಲ ಕಟ್ ಮಾಡ್ಬೇಕಾ ನೀವು? ಬಾಯ್ಕಟ್ ಮಾಡಬೇಕು. ಏ, ಹೇಳ್ಬೇಕಲ್ಲ, ನಾಳೆ ಬಂದಾಗ ನಿನ್ನೆ ನಾನು ಹೇಳಿದ್ದೀನಿ, ನಾನು ಮೊನ್ನೆ ಹೇಳಿದ್ದೀನಿ, ನಿನ್ನೆ ಹೇಳಿದ್ದೆ, ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ. ನಾನು ಇಷ್ಟು ಪಾಯಿಂಟ್ ನೀವು ನಾ ಯಾವಾಗ ಕೇಳಿದ್ರು ನೀವು ಹೇಳ್ಬೇಕು. ಭಯಪಡಬೇಕಲ್ಲ. ಒಂದು ಹಿಡಿತ, ತೋರ್ಬೆರಳು ಉದ್ದಕ್ಕೆ ಸಚ್ಚಿರಬೇಕು, ಹೆಬ್ಬೆರಳಿ ಪಕ್ಕದಲ್ಲಿ ಇರಬೇಕು, ಮಿಕ್ಕ ಮೂರು ಬೆರಳು ಕೇಳಿನ ಕೆಳಭಾಗದಲ್ಲಿರಬೇಕು. ಇತ್ತ ಇಲ್ಲೋ ಇತ್ತ ಇಲ್ಲ ಕೇಳಿ ಹಿಡಿದಾಗ ನಿನ್ನೆ ಸೇರಿ ಪ್ರಾಕ್ಟಿಕಲ್ ಹೇಳಿದ್ವಿ. ಇತ್ತ ಇಲ್ಲೋ ನೆಕ್ಸ್ಟ್ ಎರಡನೇದಾಗಿ ಮಣಿಕಟ್ಟು. ಮಣಿಕಟ್ಟಿನಲ್ಲಿ ನೀವು ಮಣಿಕಟ್ಟಿನಲ್ಲಿ ಲೆಫ್ಟ್ ರೈಟ್ ಅಂತ ಮೂವ್ಮೆಂಟ್ ಮಾಡಿದ್ರಿಲ್ಲೋ ಅಲ್ಲಿ ಮಣಿಕಟ್ಟು ಬಂತು. ವರ್ತುಳ ಅಂದ್ರೆ ನಿಮ್ಮ ಶರೀರ ಎರಡು ಭಾಗದಲ್ಲಿ ಒಕ್ಕಳಂದ್ರೆ ಹೊಟ್ಟೆ ಮುಂಭಾಗದಲ್ಲಿ ಲಂಬವಾಗಿ ನಿಂತುಕೊಂಡು ನಾವು ಶರೀರವನ್ನ ನೇರ ದೃಷ್ಟಿಯನ್ನು ನೋಡುವಂತದ್ದು ನಾವು ವರ್ತುಳ ಆಗುತ್ತೆ. ಆಮೇಲೆ ನಿಲ್ಲುವ ವಿಧಾನ. ನೆಕ್ಸ್ಟ್ ನಿಲ್ಲುವ ವಿಧಾನ ಅಂದ್ರೆ ನಾವು ಲಂಬವಾಗಿ ನಿಂತ್ಕೊಳ್ತೀವಿ. ಯಾವುದೇ ಬಾಡಿ ಪ್ರಾಡಕ್ಟ್ ನಾವು ಬೆನ್ನು ಭಾಗದಾಗಲಿ ಶರೀರ ಭಾಗದಾಗಲಿ ನಾವು ಹೇಗ್ ಬೇಕಾದ್ರೂ ನಿಂತ್ಕೊಳ್ತಾರಲ್ಲ, ಹೌದಲ್ಲ? ಶರೀರ ನೇರವಾಗಿ ನಾವು ನಿಂತ್ಕೊಂಡಿರ್ತೀವಿ. ಹಾಗಾಗಿ ನಾವು ನಿಲ್ಲುವ ವಿಧಾನವನ್ನು ಕಲ್ತ್ಕೊಂಡಿವಿ. ನೆಕ್ಸ್ಟ್ ಉಳಿದಿರೋದೇನು? ಹೆಜ್ಜೆ ಹಾಕುವ ವಿಧಾನ ಮತ್ತು ಲಯಬದ್ಧವಾದ ನಡಿಗೆ. ಅವನ್ನ ನಿಮ್ಮ ಮುಂದಿನ ಇವು ಪ್ರಾಕ್ಟೀಸ್ ಆದ್ಮೇಲೆ ಬರುತ್ತೆ. ಅರ್ಥ ಆಯ್ತಾ? ಇವಾಗ ಹಿಡಿತದಲ್ಲಿ ಕೈ ನೋವು ಬಂತಾ? ನೋವು ಬಂತ ಬರುತ್ತೆ. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಇಲ್ಲ. ಅಕಸ್ಮಾತ್ ಇವತ್ತು ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೂ ನಾಳೆ ಕಂಟಿನ್ಯೂ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಯ್ತು? ನಮಗೆ ಇದು ವರ್ಷಗಟ್ಲಿ 6 ತಿಂಗಳಗಟ್ಲಿ 3 ತಿಂಗಳಗಟ್ಲಿ ಟ್ರೈನಿಂಗ್ ಬೇಕಾಗುತ್ತೆ. ಆದ್ರೆ ನಿಮಗೆ ಸಿಕ್ಕಿರೋ ಒಂದು 15 ದಿನದ ಅವಧಿ ಒಳಗೆ ನಾವು ಮುಗಿಸ್ಬೇಕಂದ್ರೆ ನಿಮ್ಗೆ ಏನ್ ಬೇಕು? ನಾವು ಹೇಳ್ಕೊಟ್ಟಿದ್ದನ್ನ ಬೇಗನೆ ಕಲಿಬೇಕು. ಅರ್ಥ ಆಯ್ತಾ? ಬೇಗನೆ ಕಲಿಬೇಕು. ಇದರಲ್ಲಿ ಬಹಳ ಕಲಿಯೋದು ಮಸ್ತ್ ಇನ್ನೇ ಇದೆ. ಇನ್ನು ನಿಮ್ಗೆ ಔಟ್ಡೋರಿಂಗ್ ಇದೆ, ಡಿಸೆಂಡಿಂಗ್ ಸ್ಟೆಪ್ಸ್ ಇದೆ, ಅಸೆಂಡಿಂಗ್ ಸ್ಟೆಪ್ಸ್ ಇದೆ. ಅರ್ಥ ಆಯ್ತಾ? ಸ್ಟೆಪ್ಸ್ ಹತ್ತುವ ವಿಧಾನ, ಇಳುವ ವಿಧಾನ, ಮತ್ತೆ ಕ್ರಾಸಿಂಗ್ ದ ರೋಡ್ ಕ್ರಾಸ್ ಮಾಡೋದು ಹೇಗೆ, ಅದ್ರ ಯಾವ ಟೆಕ್ನಿಕ್ ಬಳಸಬೇಕು, ಹೇಗೆ ನಾವು ಶೋರ್ಲೈನ್ ಮಾಡಬೇಕಾಗುತ್ತೆ, ಜನಸಂಪರ್ಕ ಹೇಗೆ ಮಾಡಬೇಕಾಗುತ್ತೆ, ಮಾರ್ಕೆಟಿಂಗ್ ಯಾವ ರೀತಿ ಹೋಗ್ಬೇಕಾಗುತ್ತೆ, ಮಾರ್ಕೆಟ್ ಇಂದ ಏನು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ, ಮತ್ತೆ ಜನಸಂಪರ್ಕ ಜೊತೆ ನಾವು ಯಾವ ರೀತಿ ಬೆರಿಬೇಕಾಗುತ್ತೆ, ಮತ್ತೆ ಮಾರ್ಕೆಟ್ ಅಲ್ಲಿ ನಾವು ಏನಾದ್ರು ಹೋದಾಗ ಯಾವ ರೀತಿ ಚೌಕಸಿ ಅಂದ್ರೆ ಕಡಿಮೆ ಬೆಲೆಯಲ್ಲಿ ನಾವು ಯಾವ ರೀತಿ ಮಾತಾಡಬೇಕಾಗುತ್ತೆ, ಮತ್ತೆ ಸಿಕ್ಕಿರುವಂತ ವಸ್ತುಗಳನ್ನ ನಾವು ಯಾವ ರೀತಿ ತಗೊಳ್ಬೇಕಾಗುತ್ತೆ, ಅದರಲ್ಲಿ ಯಾವ ರೀತಿ ನಮಗೆ ತರಕಾರಿಗಳು ಇರ್ತವೆ ವಾಸನೆ ನೋಡಿ ತಗೊಳ್ಬೇಕಾಗುತ್ತೆ, ಕೆಲವು ಮುಟ್ಟಿ ನೋಡ್ಬೇಕಾಗುತ್ತೆ, ಕೆಲವು ಸ್ಪರ್ಶ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಸ್ಪರ್ಶ ಇಂಪಾರ್ಟೆಂಟ್. ಕರೆಕ್ಟ್? ನಾವು ಸ್ಪರ್ಶ ಮಾಡಲಾದ್ರೆ ಏನಾದ್ರು ಮಾಡಕ್ಕಾಗತ್ತಾ? ಆಗುತ್ತಾ? ಸ್ಪರ್ಶ ಮಾಡಲೇಬೇಕು. ಯಾವುದೇ ಒಂದು ವಸ್ತು ಆಗಲಿ ಅದು ಮುಟ್ಟಿದ ಮೇಲೆ ನಮಗೆ ಗೊತ್ತಾಗೋದು. ಕೃಷ್ಣನಿಂದ ಇದೇ ಹೋಗಿ ತಗೊಂಬಾರ ವಸ್ತು ಅಂತ ಏನ್ ತರ್ತಾರ ಪಾಪ? ಏನ್ ತರ್ತಾನ? ಏನ್ ತರಲ್ಲ, ಹೌದಲ್ಲ? ಅದಕ್ಕೆ ನಾವೇನ್ ಮಾಡ್ತೀವಿ? ಅವ್ರಿಗೆ ಡೈರೆಕ್ಷನ್ ಕೊಡ್ಬೇಕಾಗುತ್ತೆ. ಅಲ್ಲಿ ಒಂದು ತರಕಾರಿ ಐತಪ್ಪ, ಒಂದು ಆಲೂಗಡ್ಡೆ ಐತೆ, ಒಂದು ಈರುಳ್ಳಿ ಐತೆ, ಎಲ್ಲ ಐತೆ ತಗೊಂಬಂತಂದ್ರೆ ಅವನು ಆಲೂಗಡ್ಡೆ ಅಂದ್ರೆ ಮೊದಲು ಗೊತ್ತಾಗ್ಬೇಕು. ಆಲೂಗಡ್ಡೆ ಅಂದ್ರೆ ಹೆಂಗಿರುತ್ತೆ, ಕಲ್ಲು ಆಗಿರುತ್ತೋ ಇಲ್ಲ ಗಟ್ಟಿ ಇರುತ್ತೋ ಇಲ್ಲ ಮೃದು ಆಗಿರುತ್ತೋ ಅಂತ. ಕಲ್ಲು ಈಗ ಆಲೂಗಡ್ಡೆಗೆ ಮತ್ತೆ ಟೊಮೊಟೊ ಕೊಟ್ಟರೆ ಅವರಿಗೆ ವ್ಯತ್ಯಾಸ ಕಂಡು ಬರಬೇಕು. ವ್ಯತ್ಯಾಸ ಕಾಣುತ್ತೆ. ನೋಡಿದ್ರೆ ಆಲೂಗಡ್ಡೆ ಮುಟ್ಟಿದ್ರಿ, ಟೊಮೊಟೊ ಮುಟ್ಟಿದ್ರಿ, ಆಲೂಗಡ್ಡೆ ಟೊಮೊಟೊಗೆ ಏನು ವ್ಯತ್ಯಾಸ? ಆಲೂಗಡ್ಡೆ ಏನಾಗಿರುತ್ತೆ? ಗಟ್ಟಿ ಇರುತ್ತೆ. ಟೊಮೊಟೊ ಏನಾಗಿರುತ್ತೆ? ಸ್ಮೂತ್ ಆಗಿರುತ್ತೆ, ರೌಂಡ್ ಆಗಿರುತ್ತೆ, ಮೃದುವಾಗಿರುತ್ತೆ. ಅದೇನಾದ್ರೂ ಸ್ವಲ್ಪ ಹಣ್ಣು ಹಾಕಿದ್ರೆ ಮತ್ತೆ ಮೆತ್ತಗೆ ಆಗುತ್ತೆ, ಹೌದಾ? ಅಕಸ್ಮಾತ್ ಹಂಗೆ ನಾವು ಹಣ್ಣನ್ನ ತಿನ್ಬೋದು ಮೆರಿದೆ. ಆದ್ರೆ ಆಲೂಗಡ್ಡೆ ಅದು ಒಂದು ವಾರ ಒಂದು ತಿಂಗಳು ಹಂಗೆ ಇಟ್ಟಂತಂದ್ರೆ ಬರ್ತಾ ಅದು ಒಣಗಿ ಸಣ್ಣದಾಗುತ್ತೆ ಹೊರತು ಅದೇ ಮತ್ತೆ ದೊಡ್ಡದಾಗ ಹಣ್ಣಾಗಲ್ಲ. ಅರ್ಥ ಆಯ್ತಲ್ಲ? ಇವ್ನ ವ್ಯತ್ಯಾಸಗಳು ನೀವು ತಿಳ್ಕೊಳ್ಬೇಕಾಗುತ್ತೆ. ಇದನ್ನ ಫ್ರೂಟ್ ಇದು ನಾವೇನಂತಲ್ಲ ಫ್ರೂಟ್ಸ್ ಅಂದ್ರೆ ಗೃಹ ವಿಜ್ಞಾನ. ಅದನ್ನು ಒಂದ್ ದಿವಸ ತರಕಾರಿಗಳ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ಗೆ ಹೇಳ್ತೀವಿ. ಈಗ ಇವತ್ತು ಕೇಳಿನ ಕೌಶಲ್ಯಗಳ ಬಗ್ಗೆ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಆಗಬೇಕು. 1 2 ಮಣಿಕಟ್ಟಿನ ಚಲನೆ, 3 ವರ್ತುಲ, 4 5 ಹೆಜ್ಜೆ, 6 ಪ್ರತಿಯೊಬ್ಬರು ಬರಬೇಕು. ನೀವೇ ಸಣ್ಣರಲ್ಲ, ಏನ್ ತಕ್ಷಣ ಜ್ಞಾಪಕ ಪಟ ಹೇಳ್ಬೇಕ. ಓಕೆ? 1 2
ಮಣಿಕಟ್ಟಿನ ಚಲನೆ 3 ಒತ್ತಡ 4 ನಿಲ್ಲುವ ವಿಧಾನ 5 ಹೆಜ್ಜೆ ಹಾಕುವ ವಿಧಾನ 6 ಲಯಬದ್ಧವಾದ ನಡಿಗೆ 6 ಲಯಬದ್ಧವಾದ ನಡಿಗೆ 5 ಚಲಿಸುವ ವಿಧಾನ ಹೆಜ್ಜೆ ಹಾಕುವ ವಿಧಾನ ಹೆಜ್ಜೆ ಹಾಕುವ ವಿಧಾನ 4 ನಿಲ್ಲುವ ವಿಧಾನ 3 ಒತ್ತಡ 2 ಹಿಡಿತ ಮಣಿಕಟ್ಟಿನ ಚಲನೆ 1 ಹಿಡಿತ ಅಷ್ಟೇ ಇನ್ನೊಂದು ಒಬ್ರೊಬ್ರು ಎದ್ದಿದ್ದು ಹೇಳ್ರಿ. ಓಕೆ 1 ಒಬ್ರೊಬ್ರು ಇಡ್ರಿ. ಇಲ್ಲ ಎಲ್ಲರೂ ಹೇಳಿ ಅನ್ಸುತ್ತೆ ಆಮೇಲೆ ಎಷ್ಟು ಒಬ್ಬೊಬ್ರು ಕೇಳ್ತೀನಿ 1 ಹಿಡಿತ 2 ಮಣಿಕಟ್ಟಿನ 3 ಒತ್ತಡ 4 ನಿಲ್ಲುವ ವಿಧಾನ 5 ಹೆಜ್ಜೆ ಹಾಕುವ ವಿಧಾನ 6 ಲಯಬದ್ಧವಾದ ನಡಿಗೆ ಓಕೆ ಅರ್ಥಲ್ಲ ಸ್ಟ್ಯಾಂಡ್ ಅಪ್ ಕೇಂದ್ರ ನೋಡಿ ಸ್ಟ್ಯಾಂಡ್ ಅಪ್ ಎದ್ದಿಕೊಳ್ಳಿ ಪಟ್ಟಂತ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಹಾತ್ ಜೋಡಿಸ್ಬೇಕು 90 ಡಿಗ್ರಿ ತಿರುಗಬೇಕು ಇದು ಯಾವ ಮೂವ್ಮೆಂಟ್ ಆಗಲ್ಲ ಓಕೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ತಗೋರಿ ಇದ್ರಾಗ ಇಷ್ಟೇ ಬರಬೇಕು ಇದ್ರಾಗೆ ಬರಬೇಕು ಬಾಡಿ ಫ್ರೀ ಬಿಡು ಅಂಜಬೇಡ ನಾನು ಇದ್ದೀನಿ ಅಂಜಬೇಡ ಲೆಫ್ಟ್ ರೈಟ್ 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 ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಲೆಫ್ಟ್ ತೋರ್ಬೇಡ ಉದ್ದಕ್ಕೆ ಸಾಚಿರಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಓಕೆ ಇದೇನಾಯ್ತದ ಗೊತ್ತಾಯ್ತಲ್ಲ ಮೂಮೆಂಟ್ ಬಾಡಿ ಕೃಷ್ಣ ಬಾಡಿ ಕೊಡ್ಬೇಡ ನೀನ್ ಯಾವುದಕ್ಕೂ ಬರ್ಬಾರ್ದು ಜೀವನದಲ್ಲಿ ಅರ್ಥಕ್ಕ ನೇರವಾಗಿ ನಿಂತ್ಕೋ ಬಾಡಿ ಸ್ಟ್ರೈಟ್ ಇರಲಿ ಭೂಮಿ ತಾಯಿ ಎಲ್ಲಾನು ಓದ್ತಾ ಗೊತ್ತಲ್ಲ ಅರ್ಥಲ್ಲ ನಮ್ಮ ನೇರವಾಗಿ ಇತ್ತಂದ್ರೆ ನಮ್ಮ ಭುಜ ನೇರವಾಗಿ ನೀವೆಲ್ಲ ಫಿಟ್ ಇದೀವಿ ಗೊತ್ತಾ ಬಾಗ್ಬೇಡ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ 100% ಬರುತ್ತೆ ಓಕೆ ಲೆಫ್ಟ್ ರೈಟ್ 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 ಇದು ಮಣಿಕಟ್ಟಿನಲ್ಲಿ ಎತ್ತಾಗಬೇಕು ಇಲ್ಲಿ ಐತಲ್ಲ ಈ ಮಣಿಕಟ್ಟಂದ್ರೆ ಇಷ್ಟ ಈ ಮಣಿಕಟ್ಟದಲ್ಲಿ ಎತ್ತಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಎತ್ತಿರ್ಬೇಕು ನೀವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಲೆಫ್ಟ್ ಹಿಂಗೆ ಬರ್ಬೇಕು ಕೈ ಎತ್ತಿಡಿ ಹಿಂಗೆ ರೈಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್
ರೈಟ್ ಲೆಫ್ಟ್ ಲೆಫ್ಟ್. ನೋಡಿ ನೀವು ಎಂತ ಇಲ್ಲ, ನೀವು ಮೂಮೆಂಟ್ ಬರಲ್ಲ, ಹಿಂಗೆ ಅಂತ ಇದ್ದೀವಿ. ಮೂಮೆಂಟ್ ಇಲ್ಲಿ ಮಡಿಕಟ್ಟಿನಲ್ಲೇ ಬರಬೇಕಪ್ಪ. ಲೆಫ್ಟ್ ಲೆಫ್ಟ್ ರೈಟ್ 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 ಲೆಫ್ಟ್ ರೈಟ್. ತೋರ್ಬೇಡ, ಉದ್ದಕ್ಕೆ ಸಾಚಿರ್ಬೇಕು, ಬೆಂಡ್ ಮಾಡಬಾರ್ದು. ನಿಮ್ಗೆ ಏನೇ ಆಗಲಿ, ಏನೇ ಕಂಡೀಷನಲ್ಲಿ ನಿಮ್ಮ ಶರೀರ ಮಧ್ಯಭಾಗದ ಬಿಟ್ಟು ಆಚೆ ಬರಬಾರ್ದು. 90 ಡಿಗ್ರಿ ಇರ್ತದೆ, ಇದು ಇರಲೇಬೇಕು. ಡೌನ್ ಮಾಡಬೇಡಿ, ಕೇರ್ ಮಾತ್ರ ಕೆಳಗಡೆ ಡೌನ್ ಮಾಡೋಂಗಿಲ್ಲ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಹಾಗೆ ಒಂದು ಸ್ವಲ್ಪ ಮುಂದೆ ಬನ್ನಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಮುಂದೆ ಬನ್ನಿ, ಮುಂದೆ ಬಾಪ ಬಲ್ಲ, ಮುಂದೆ ಬಾ. ಹಾಂ ಓಕೆ, ವಾಪಸ್ ಮುಂದೆ ಹೋಗ್ರಿ, ಹಿಂದೆ ಹೋಗ್ರಿ. ಹಾಂ ಹೋಗಿ, ಹಿಂದೆ ಹೋಗಿ. ಓಕೆ, ಹಾಗೆ ಮುಂದೆ ಬನ್ನಿ. ಓಕೆ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಅವ್ರು ಯಾರು ಮಧ್ಯದಲ್ಲಿ ಕೈ ಕೇನ್ ಕೆಳಗಡೆ ಇಡಬೇಡ, ಅದ್ರ ಕಡೆ ನೋಡ್ಬೇಡ, ಮುಂದೆ ನೋಡಿದೀನು, ಕೆಳಗಡೆ ನೋಡಲೇಬೇಡ. ಲೆಫ್ಟ್ ರೈಟ್ 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 ಲೆಫ್ಟ್ ರೈಟ್. ಓಕೆ, ಇದು ಹಿಡಿತದಲ್ಲಿ ನಾವು ಯಾವ ರೀತಿ ಇಟ್ಕೊಳ್ಬೇಕು, ಮೂವ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡ್ರಿ. ಅರ್ಥ ಆಯ್ತಾ? ಈಗ ಇದರಲ್ಲಿ ಇನ್ನೂ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಪೆನ್ಸಿಲ್ ಟೆಕ್ನಿಕ್ ಅನ್ನು ಹೇಳ್ಕೊಡ್ತೀವಿ. ಅದು ಕೂಡ ಅರ್ಥ ಆಯ್ತಾ? ಪೆನ್ಸಿಲ್ ಟೆಕ್ನಿಕ್ ಅಂದ್ರೆ ಏನಂತಂದ್ರೆ, ನೀವು ಪೆನ್ನಲ್ಲಿ ಬರೆದಿರ ಯಾರು, ಹೆಬ್ಬೆರಳು ಉದ್ದಕ್ಕೆ ಸಾಚಿರ್ಬೇಕು, ಮತ್ತೆ ತೋರ್ಬೆರಳು ಉದ್ದಕ್ಕೆ ಸಾಚಿರ್ಬೇಕು. ಹೆಬ್ಬೆರಳು ಮತ್ತೆ ತೋರ್ಬೆರಳಿನ ಮಧ್ಯಭಾಗದಲ್ಲಿ ನಾವು ಕೇರನ್ನು ಇಟ್ಕೊಳ್ಬೇಕು. ಮಿಕ್ಕ 3 ಬೆರಳು ಮಡಿಸಿರಬೇಕಾಗುತ್ತೆ. ಅದು ನಮ್ಮ ಶರೀರದ ಮುಂಭಾಗದಲ್ಲಿ ನೇರವಾಗಿ ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಣಕೈ ಬೆಂಡ್ ಆಗಬಾರ್ದು, ಬಾಡಿ ಸ್ಟ್ರೇಟ್ ಇರಬೇಕು. ನಿಮ್ಮ ವರ್ತುಳ ನಿಮ್ಮ ಶರೀರ ಮುಂಭಾಗದಲ್ಲಿ ನೇರವಾಗಿರಬೇಕು. ಓಕೆ, ಭುಜ ಮೇಲೆ ಕೆತ್ತಂಗಿಲ್ಲ, ಕಾಲು ಜೋಡಿಸ್ಬೇಕು. ಹೀಗೆ ಆ ಕೇನಿನ ತುದಿ ಭಾಗ ಏನಿರ್ತಲ್ಲ, ಇದು ಗ್ರಿಪ್ ಮಾಡ್ತೀವಿ ಅಥವಾ ಈ ಥರ ಕೊಡ್ತೀವಿ. ನೀವು ಫ್ರೀ ಬಿಡ್ಬೇಡಿ, ಕೈ ಮುಂದೆ. ಓಕೆ, ಹೀಗೆ ಸಾಚು ಇಲ್ಲಿರ್ಬೇಕು, ಗ್ರಿಪ್ ಇದಕ್ಕೆ ಗ್ರಿಪ್ ಇರಬೇಕು. ಅರ್ಥ ಆಯ್ತು? ಇಲ್ಲಿ ಗ್ರಿಪ್ ಇರಬೇಕು, ಹಿಂಗೆ ಇಟ್ಕೋಬೇಕು, ಇದನ್ನ ಮಾಡಿಸ್ಬೇಕು. ಇಲ್ಲಿ ಗ್ರಿಪ್ ಇರಬೇಕು. ಓಕೆ, ನಾವು ಬರ್ತೇನೆ. ಓಕೆ, ಆಮೇಲೆ ಫೋನ್ ಮಾಡ್ತೀನಿ. ಅದೇ ಇರಬೇಕು, ನಾನು ಏನು ಹೇಳಿದ್ರೆ ಅಷ್ಟೇ ಇರಬೇಕು. ಚೇಂಜ್ ಮಾಡಿ. ಅನಿತಾ, ನೀವೇನು ಬಿಡಬೇಡ್ರಿ, ಇಲ್ಲೇ ಇಟ್ಬಿಡ. ನಾವು ಬರ್ತೀನಿ, ಅವ್ರಿಗೂ
ಮೊಣಕೈ ಬೆಂಡ ಮಾಡೋದು. ಇದಕ್ಕೆ ಏನಂತೀವಿ ಅಂದ್ರೆ ಪೆನ್ಸಿಲ್ ಟೆಕ್ನಿಕ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಪೆನ್ಸಿಲ್ ಟೆಕ್ನಿಕ್ ಅಂತಂದ್ರೆ ಏನಂದ್ರೆ ನಾವು ಪೆನ್ನನ್ನು ಯಾವ ರೀತಿ ಇಟ್ಕೊಳ್ತೀವಿ ಆ ರೀತಿಯಾದಂತಹ ಒಂದು ವಿಧಾನ ಆಗಿರುತ್ತೆ. ಇದರಲ್ಲಿ ಪೆನ್ಸಿಲ್ ಟೆಕ್ನಿಕ್ ಅಂತಂದಾಗ ಈ ಸೇಮ್ ಯಾವ್ದು ಸಂಖ್ಯೆ ಇರುತ್ತೆ. ಮೊಣಕೈ ಬೆಂಡ್ ಆಗಬಾರ್ದು, ಬಾಡಿ ಸ್ಟ್ರೇಟ್ ಇರಬೇಕು. ಈಗ ಲೆಫ್ಟ್, ಗುಡ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಕುಟ್ಟಬಾರ್ದು, ಬ್ಯಾಕ್ ಎತ್ತಿ ಕುಟ್ಟಂಗಿಲ್ಲ. ಅದು ಮಾಮೂಲಿ ನೀವು ಯಾವ ರೀತಿ ಟೆಕ್ನಿಕ್ ಫಾಲೋ ಮಾಡ್ತಿಲ್ಲ ಅದೇ ರೀತಿ ಬಾಡಿ ಸ್ಟೇಟ್ ಇರಬೇಕು. ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಓಕೆ, ನೀವು ಕೈ ಹಂಗೆ ಇರಿ. ನಿಮ್ಮ ಎಡಗೈ ಮೇಲಕ್ಕೆ ಎತ್ತಾಗಿ, ಎಡಗೈ ಮೇಲಕ್ಕೆ ಎತ್ತಿ, ಎಡಗೈ ಮೇಲೆ ಪೂರ್ತಿ ಎತ್ತಿರಿ. ನಿಮ್ಮ ಕೈ ಇಷ್ಟೇ ತಸ್ಕೊ. ಹಾಂ, ಬೆಂಡ್ ಮಾಡಬಾರ್ದು. ಹಾಂ, ಮೊಣಕೈ ಬೆಂಡ್ ಮಾಡು. ಹಾಂ, ಗುಡ್. ಐದು ಬೆರಳುಗಳು ಕೂಡಿಸಿರ್ಬೇಕು. ನಿಮ್ಮ ಎಡಭಾಗಕ್ಕೆ ಆರೋ ಮಾರ್ಕ್ ಬರಬೇಕು. ಓಕೆ, ಅರ್ಥ ಆಯ್ತು? ಇದಕ್ಕೆ ನಾವೇನಂತೀವಿ ಅಂದ್ರೆ ಕ್ರಾಸಿಂಗ್ ದ ರೋಡ್. ಏನಂತೀವಿ? ಕ್ರಾಸಿಂಗ್ ದ ರೋಡ್ ಅಂದ್ರೆ ನಾವು ಒಂದು ರಸ್ತೆಯನ್ನು ದಾಟಬೇಕಾದರೆ ನಾವು ಅವರಿಗೆ ವಾಹನಗಳಿಗೆ ನಾವು ತಡೆಗಟ್ತೀವಿ. ಸ್ಟಾಪ್ ಮಾಡಿ, ನಿಲ್ಲಿಸಿ, ಸ್ಟಾಪ್, ನಿಲ್ಲಿಸಿ ಅಂತ ನಾವು ಮಾರ್ಕ್ ಮಾಡ್ತೀವಿ. ನಮ್ಮ ಕೈಯಲ್ಲಿ ಏನಿರುತ್ತೆ ಡಬಲ್ ಹೆಜ್ಜೆ ಅಂತ ಅಂದ್ರೆ ಬೇಗನೆ ನಾವು ಮೂವ್ ಮಾಡಬೇಕಾಗುತ್ತೆ, ಅಂದ್ರೆ ರಸ್ತೆಯನ್ನ ದಾಟಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಹಾಗೆ ಹಿಂದಕ್ಕೆ ಹೋಗಿ, ಬ್ಯಾಕ್ ಹಿಂದಕ್ಕೆ ಹೋಗಿ, ಸುಮ್ಮನೆ ಬ್ಯಾಕ್ ಹೋಗಿ. ಕೈ ಮೇಲೆ ಮಾಡಿ. ಪೆನ್ಸಿಲ್ ಟೆಕ್ನಿಕ್ ತಗೊಳ್ಳಿ. ಪೆನ್ಸಿಲ್ ಟೆಕ್ನಿಕ್ ನೆನಪಿಟ್ಕೋಬೇಕು. ಯಾವ ಟೆಕ್ನಿಕ್ ಹೇಳ್ಕೊಡಿರ್ತೀನಿ ಅದನ್ನ ಕೈ ಮೇಲೆ ಮಾಡು ಕೃಷ್ಣ. ಓಕೆ, ಈಗ ಅದರಲ್ಲಿ ಮೂವ್ ಮಾಡಿ. ಇದೇ ರಸ್ತೆ, ಇವಾಗ ಇಲ್ಲಿ ರಸ್ತೆ ಇದೆ, ಇದು ರಸ್ತೆ ದಾಟಿ ಬರಬೇಕು. ಹಾಗೆ ಸ್ಟೇಟ್ ಬನ್ನಿ, ಬೇಗ ಬನ್ನಿ. ಡಬಲ್ ಲೆಫ್ಟ್, ರೈಟ್, ವೆರಿ ಗುಡ್. ಸ್ಟಾಪ್. ಮುಂದೆ ಬಾ ಕೃಷ್ಣ. ಸ್ಟಾಪ್. ಮತ್ತೆ ಹಾಗೆ ಹಿಂದಕ್ಕೆ ಹೋಗಿ. ಕುಟ್ಟಬಾರ್ದು. ಎಡ, ಲೆಫ್ಟ್, ರೈಟ್ ಮೂವ್ಮೆಂಟ್ ಗೊತ್ತಾಗ್ಬೇಕು ನಿಮಗೆ, ಶರೀರ ಎಷ್ಟಿದೆ ಅಂತ. ಅರ್ಥ ಆಯ್ತು ಹೇಳಿದ್ದು? ಅರ್ಥ ಆಯ್ತು? ನೀವು ಅದೇ ರೀತಿಯಾಗಿ ಕೈ ಡೌನ್ ಮಾಡಿ. ಗ್ರಿಪ್ ಇಡ್ತದೆ ಬರ್ಬೇಕು, ಪಟ್ಟದ ಬರ್ಬೇಕಲ್ಲ. ಇಡ್ತಾ ಕೈ ಇಟ್ಕೋಬೇಕು. ತೋರುಗಳು ಮುಗಿದು ಸಾಚಿರ್ಬೇಕು. ಹೆಬ್ಬೆರಳು ಪಕ್ಕದಲ್ಲಿ ಇರ್ಬೇಕು. ಮಿಕ್ಕ ಮೂರು ಬೆರಳು ಕೆಳಭಾಗದಲ್ಲಿ ಇರ್ಬೇಕು. ಇದು ಪೆನ್ಸಿಲ್ ಟೆಕ್ನಿಕ್. ಇಡ್ತಾ ಅಂದ ತಕ್ಷಣ ಮೊದಲಿಗೆ ಬರ್ಬೇಕು, ಆಟೋಮೆಟಿಕ್ ಆಗಿ ಬರ್ಬೇಕು. ಯಾಕಪ್ಪ ಅಂತಂದ್ರೆ ನಾವೊಂದು ರಸ್ತೆ ದಾಟಿದ ತಕ್ಷಣ, ಅರ್ಥ ಆಯ್ತಾ? ಕೈ ಫ್ರೀ ಬಿಡೋದು, ಬಟ್ ಹಿಂಗ್ ಬರ್ಬೇಕು. ರಸ್ತೆ ದಾಟಿದ ತಕ್ಷಣ ನಮಗೆ ರಸ್ತೆ ಮುಗಿದಿದೆ. ರಸ್ತೆ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ? ಗ್ರಿಪ್ ಅಂದ್ರೆ ಹಿಡಿತ. ಆ ಹಿಡಿತದಲ್ಲಿ ನಾವು ಆಟೋಮೆಟಿಕ್ ಬರಬೇಕು. ಅರ್ಥ ಆಯ್ತು? ಲೆಫ್ಟ್, ರೈಟ್, ಹಾಗೆ ಮುಂದೆ ಬನ್ನಿ. ಲೆಫ್ಟ್, ರೈಟ್, ಹಾಗೆ ಬನ್ನಿ. ವೆರಿ ಗುಡ್. ಸ್ಟಾಪ್. ಹಾಗೆ ಬ್ಯಾಕ್ ಹೋಗಿ. ನೀವು ಸರಿಯಾಗಿ ಇಟ್ಕೊಳ್ತಾ ಇಲ್ಲ. ಇಡ್ತಾ ತೋರಬೇಡ. ನಿಮ್ಮ ಹೆಸರೇನು? 90 ಡಿಗ್ರಿ ಇರ್ಬೇಕು. 90 ಡಿಗ್ರಿ ಎಲ್ಲೈತೆ? ಮಡಸ ಕೈ ತೋರಬೇಡ. ಲೆಫ್ಟ್, ರೈಟ್, ಅಲ್ಲೇ ಲೆಫ್ಟ್, ರೈಟ್,
ಶಿವರಾಜ್ ಸ್ವಲ್ಪ ಎರಡು ತಗೊಳ್ರಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಮೊಣಕೈ ಅರ್ಧ ಬೆಂಡ್ ಆಗಬೇಕು, ಕೈ ಬೆಂಡ್ ಆಗಬೇಕು, 90 ಡಿಗ್ರಿ ಇರಬೇಕು, ಮಡಿಸ್ಬೇಕು ಮಡಿಸ್ಬೇಕ್ರಿ. ಹೀಗೆ ಮಡಿಸ್ಬೇಕೀಗ. ಓಕೆ, ಲೆಫ್ಟ್ ಕಾಲು ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ತೋರ್ಬಿಡುವುದು ಸಚ್ಬೇಕು. ಓಕೆ, ಹಾಗೆ ಮುಂದೆ ಬನ್ನಿ, ಹಾಗೆ ಮುಂದೆ ಬನ್ನಿ. ನಿಮ್ಮ ಜಂಕನ ಎಂಡ್ ಸ್ಟಾಪ್ 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 ಸ್ಟಾಪ್. ಜಂಕನ ಎಂಡ್. ಕೃಷ್ಣ ಮುಂದೆ ಬಾ. ಪೆನ್ಸಿಲ್ ಟೆಕ್ನಿಕ್, ಪಟ್ಟದ ಪೆನ್ಸಿಲ್ ಟೆಕ್ನಿಕ್ ತಗೋಬೇಕು. ಕೈ ಮೇಲೆ ಇದ್ದಂಗಿಲ್ಲ, ಬರೀ ಪೆನ್ಸಿಲ್ ಟೆಕ್ನಿಕ್ ಅಷ್ಟೇ ಹೇಳಿದ್ದೀನಿ. ಕ್ರಾಸಿಂಗ್ ದ ರೋಡ್ ಅಂದಾಗ ಮಾತ್ರ ಕೈ ಮೇಲೆ ಕೆತ್ತಬೇಕು. ಗುಡ್. ಇದನ್ನ ಏಪ್ರಿಲ್ ಪಕ್ಕದಲ್ಲಿ ಇರಬೇಕು. ನೀ ಕೈ ಇಂಟ್ರೆಸ್ಟ್ ಇಲ್ಲ, ಮೊಣಕೈ ಬೆಂಡ್ ಮಾಡ್ಕೊಳ್ಳೋದು. ಓಕೆ, ಇದರಲ್ಲಿ ಸ್ಟೆಪ್ಸ್ ಹತ್ತುವ ವಿಧಾನ ಇದರಲ್ಲಿ ಬರುತ್ತೆ. ಇವಾಗ ನೀವೇನಿದ್ರಲ್ಲ, ಓಕೆ, ಲೆಫ್ಟ್ ಎಡಗಡೆ, ರೈಟ್, ಅದು ಮುಟ್ಟಿದ್ರಲ್ಲ, ಮುಟ್ಟಿದ ತಕ್ಷಣ ನಿಮಗೆ ಸ್ಟೆಪ್ಸ್ಗಳನ್ನ ಯಾವ ರೀತಿ ಹತ್ತಬೇಕು ಇಳಿಬೇಕು ಅನ್ನೋದನ್ನು ಟೆಕ್ನಿಕ್ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಇದೇ ಟೆಕ್ನಿಕನ್ನು ಅಲ್ಲಿ ಬಳಸ್ಬೇಕಾಗುತ್ತೆ. ನಾವು ಏನು ಟೆಕ್ನಿಕ್ ಹೇಳ್ತೇವೆ ನೆನಪಿಟ್ಕೋಬೇಕು. ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಡೀತೈತೆ. ಸಂಜೆ ಫ್ರೀ ಇದ್ರೆ ನಾನೇನು ಫ್ರೀ ಬಾಡಿ ಪ್ರಾಕ್ಟೀಸ್ ಇರುತ್ತೆ. ಇದು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ತೋರುಗಳು ಮಾತ್ರ ಇರಬೇಕು, ಮಿಕ್ಕ ಮೂರುಗಳು ಕೆಳಗಡೆ ಇರಬೇಕು, ಏನು ಕೆಳಗಡೆ ಭಾಗದಲ್ಲಿ ಇರಬೇಕು. ಓಕೆ, ಕ್ರಾಸಿಂಗ್ ದ ರೋಡ್, ಕೈ ಮೇಲೆ ಬರಬೇಕು. ಗುಡ್. ಡೌನ್ ಅಪ್, ಕ್ರಾಸಿಂಗ್ ದ ರೋಡ್, ಡೌನ್, ಇಳಿತಾ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಸ್ಪೀಡ್ ಮಾಡೋದಿಲ್ಲ, ಸ್ಪೀಡ್ ಮಾಡಬೇಡ, ಸ್ಲೋ ಮಾಡ್ಕೊಂಡು ಬಾಡಿ ಸ್ಟ್ರೇಟ್ ಇರಲಿ, ಬಾಡಿ ಮಧ್ಯ ಬರಲಿಲ್ಲ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಇಲ್ಲೇ ಇರಬೇಕು, ಇಲ್ಲಿಗೆ ಮಾಡಿಸ್ಬೇಕು, ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು. ಓಕೆ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಸ್ಟಾಪ್. ಏನು ಇಸ್ಕೋ. ಓಕೆ, ಸಾವಧಾನ, ಮುಚ್ಚಿರಬೇಕು, ಅಲ್ಲೇ ನಿಂತಿರಬೇಕು, ಅಲ್ಲೇ ನಿಂತಿರಬೇಕು. ಓಕೆ, ಕ್ರಾಸಿಂಗ್ ದ ರೋಡ್ ಅಂದಾಗ ಯಾವ ಮಾಡ್ತೀವಿ? ಮೇಲೆ ಕೈ ಎತ್ತೀವಿ. ಕ್ರಾಸಿಂಗ್ ದ ರೋಡ್. ಗುಡ್. ಡೌನ್, ಸಿಟ್ ಡೌನ್, ಕೂತ್ಕೊಳ್ಳಿ. ಇವಾಗ ಏನೇನು ಕೌಶಲ್ಯಗಳು ಇರಬೇಕಂತಲ್ಲ, ಒಂದೇದು ಎರಡನೇದು ಮನೆ ಕಟ್ಟುವ ಚಲನೆ, ಮೂರು ವರ್ತುಳ, ನಾಲ್ಕು ಐದು ಹೆಜ್ಜೆ ಹಾಕುವ ವಿಧಾನ, ಆರು ಲಯಬದ್ಧವಾದ ನಡಿಗೆ. ಅರ್ಥ ಆಯ್ತಾ? ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ಏನ್ ತಿಳ್ಕೊಂಡಿರಪ್ಪ ಅಂತಂದ್ರೆ, ನೀವೇನ್ ಮಾಡಿದ್ರೆ ಕ್ರಾಸಿಂಗ್ ದ ರೋಡ್, ಆಮೇಲೆ ಪೆನ್ಸಿಲ್ ಟೆಕ್ನಿಕ್ ಅನ್ನ ಗ್ರಿಪ್ ಇಟ್ಕೊಳ್ಳೋದು ಹೇಗೆ, ಕೇನನ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ.
ಓಕೆ ಮೂವ್ಮೆಂಟ್ ಯಾವ ರೀತಿ ಮಾಡಬೇಕಾಗುತ್ತೆ, ನಮ್ಮ ಶರೀರ ಯಾವ ರೀತಿ ಇಟ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ತಿಳ್ಕೊಂಡ್ರಿ. ಅರ್ಥ ಆಯ್ತು? ಖುಷಿ ಆಯ್ತು ಇವತ್ತು ಕ್ಲಾಸ್? ಎಲ್ಲರಿಗೂ ಖುಷಿ ಆಯ್ತು? ನೀವು ಕಲಿಬೇಕು. ಸಮಾಜದಲ್ಲಿ ಇವತ್ತು ತಂದೆ ತಾಯಿಗಳನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ಗಂಡ ಹೆಂಡತಿಯರನ್ನ ಎಲ್ಲ ಬಿಟ್ಟು ನೀವು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕಾಗುತ್ತೆ. ಅರ್ಥ ತಿಳಿದು? ನೀವು ಯಾರು ಇನ್ನೊಬ್ರ ಮೇಲೆ ಅವಲಂಬನೆ ಇಲ್ಲ. ಇವಾಗ ಸಡನ್ಲಿ ಅವರು ಇಂಜಿನಿಯರ್ ಆಗಿದ್ದಾರೆ ಪಾಪ ಶಿವರಾಜ್ ಅವರು. ಸಡನ್ಲಿ ಅವ್ರಿಗೆ ಕಣ್ಣು ಹೋಗಿದೆ, ಆಕ್ಸಿಡೆಂಟ್ ಆಯ್ತು, ಸಡನ್ಲಿ ಬ್ಲೈಂಡ್ನೆಸ್ ಆದ್ರು. ಅವ್ರ ಜೀವನ ಹೇಗೆ? ಇಷ್ಟು ದಿನ ನಾರ್ಮಲ್ ಆಗಿದ್ದಾರೆ, ಇವಾಗ ಅವ್ರ ಬದುಕು ಕತ್ಲಾಗಿದೆ. ಹುಟ್ಟಿದಿಂದ ಬ್ಲೈಂಡ್ ಆದ್ರೆ ಏನೋ ಅಡ್ಡಿಲ್ಲ, ಬಟ್ ಸಡನ್ಲಿ ಬ್ಲೈಂಡ್ ಅಂದ್ರೆ ಅವರು ಈ ಜೀವನಕ್ಕೆ ಹೊಂದಾಣಿಕೆ ಆಗ್ಬೇಕಾದ್ರೆ ಬಹಳ ಟೈಮ್ ಹಿಡಿತದೆ. ಆದ್ರೂ ಅದು ಗ್ರೇಟ್. ಯಾಕಂದ್ರೆ ಅವ್ರು ಮಾಡ್ತಾರಲ್ಲ, ಅದಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಜೀವನದಲ್ಲಿ ಯಾವುದಕ್ಕೂ ನೀವು ಅಂಜಬೇಡ್ರಿ, ಎಲ್ಲ ಫೇಸ್ ಮಾಡಿ ಆರಾಮ್ಸೆ ನಿಮ್ ನೌಕರಿ ಆಗುತ್ತೆ, ಜೀವನ ಆಗುತ್ತೆ, ಎಲ್ಲ ಪರ್ಫೆಕ್ಟ್ ಆಗುತ್ತೆ. ನಿಮ್ಗೇನ್ ಪರ್ಫೆಕ್ಟ್ ಕಲ್ತ್ರಿ, ನಾಳೆ ಅಪ್ಪ ಬೇಡ ಅಮ್ಮ ಬೇಡ, ನೀವು ಒಂದೇ ಬಸ್ ಹತ್ತಿದ್ವಿ, ಬಸ್ ಹೇಳ್ತೀವಿ 100%. ಅದಕ್ಕೆ ನಾನು ಟ್ರೈನಿಂಗ್ ಕೊಡಿಸ್ತೀನಿ ಅಷ್ಟೇ. ಅರ್ಥ ಆಯ್ತು ಹೇಳಿದ್ದು? ನೀವು ಯಾರು ಅಷ್ಟೇ ಅಲ್ಲ, ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಇವತ್ತು ಉದಾಹರಣೆಗೆ ಇವತ್ತು KP ಇದ್ರದ್ದು ಇವತ್ತು ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ. ಇವತ್ತು ಯಾವುದು KP ನಾವು ಇಂಡಿಯಾ ಇದು ಮಾಡಿಸ್ತಾರಲ್ಲ, ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ, ಅದರಲ್ಲಿ ನಮ್ಮ ಒಂದು ಬ್ಲೈಂಡ್ ಹುಡುಗಿ ಮೇಘನಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಇರ್ತಾರೆ, ಕೆಂಗೇರಲ್ಲಿ. ಆ ಹುಡುಗಿ ಬ್ಲೈಂಡ್ನಲ್ಲಿ ಹಿಂದೆ ಒಂದು ನೌಕರಿ ತಗೊಂಡಿದ್ಲು, ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡಿ ಈ ಸಲ ಮತ್ತೆ 771ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ಇವತ್ತು ಮತ್ತೆ ಗೌರ್ಮೆಂಟ್ ನೌಕರಿ ಸೆಲೆಕ್ಟ್ ಆಗಿದೆ, ಲೋಕಸೇವಾ ಆಯೋಗ. ಅರ್ಥ ಆಯ್ತಲ್ಲ? KP ಅದು ಇದ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಇದು, ನೇರವಾಗಿ IS KS. ಅದಲ್ಲ ISನೇ ನೆಕ್ಸ್ಟ್ KS ಇಲ್ಲ, IS ಪೋಸ್ಟ್. ಹಾಗಾಗಿ ನೀವು ಕೂಡ ಆಗ್ತೀರಿ, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆಗ್ಲಾರ್ದು ಏನೂ ಇಲ್ಲ. ನೀವು ಮನಸ್ಸು ಮಾಡ್ಬೇಕು, ಈಗ ಶ್ರದ್ಧೆಯಿಂದ ಕಲೀರಿ, ಅಭ್ಯಾಸ ಮಾಡ್ಕೊಳ್ಳಿ. ನಮ್ದು ಏನಾದ್ರು ನಿಮಗೆ ಬೇಕಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಕೇಳಿ. ಓಕೆ, ಈ ಒಂದು ಇವತ್ತಿನ ದಿನದ ಒಂದು ಎಲ್ಲ ಕೇರಿನ ಕೌಶಲ್ಯಗಳು, ಕೇರಿನ ಹಿಡಿತ, ಮತ್ತೆ ಮಣಿಕಟ್ಟಿನ ಚಲನೆ, ವರ್ತುಳ, ಅರ್ಥ ಆಯ್ತು? ವರ್ತುಳ ಮತ್ತೆ ನಿಲ್ಲು ವಿಧಾನ ಎಲ್ಲ ಟೆಕ್ನಿಕ್ ಕಲ್ತ್ಕೊಂಡಿದ್ದೀವಿ. ಅರ್ಥ ಎಲ್ಲ ಇಷ್ಟ ಆಯ್ತು ನಿಮ್ಗೆ? ಅರ್ಥ ಆಯ್ತು? ಅರ್ಥ ಆಯ್ತು? ಓಕೆ.